ಹಾಯ್ ಎಲ್ಲರಿಗೂ ನಮಸ್ಕಾರ. ರಾಘು ಹನಿವಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಹೆಲ್ದಿಯಾಗಿರೋ ಬನಾನಾ ಸ್ಮೂದಿನ ಮನೇಲೇ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ. ಬನ್ನಿ, ಹೆಲ್ದಿಯಾಗಿರೋ ಬನಾನಾ ಸ್ಮೂದಿ ಮಾಡೋಕ್ಕೆ ಏನೇನು ಬೇಕು ಅಂತ ಇವಾಗ ನೋಡೋಣ. ಬನಾನಾ, ಬಾದಾಮಿ, ತುಪ್ಪ, ಮಖಾನ, ಗೋಡಂಬಿ, ಖರ್ಜೂರ. ಇವಾಗ ಗ್ಯಾಸ್ ಹಚ್ಕೊಳ್ಳಿ. ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. ಸ್ವಲ್ಪ ಪಾತ್ರೆ ಬಿಸಿ ಆದಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ನಾನು ಇದು 4 ಜನಕ್ಕೆ ಮಾಡ್ತಿದ್ದೀನಿ. ನೀವು ಸ್ವಲ್ಪ ಆದರೆ ಒಂದು ಸ್ವಲ್ಪ ತುಪ್ಪ ಆದರೆ ಸಾಕು ಅಷ್ಟೇ. ಸ್ವಲ್ಪ ತುಪ್ಪ ಬಿಸಿ ಆಗಬೇಕು. ತುಪ್ಪ ಬಿಸಿ ಆದಮೇಲೆ ಬಾದಾಮಿ ಮತ್ತು ಗೋಡಂಬಿನ ಫಸ್ಟ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫಸ್ಟ್ ಇದನ್ನೇ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫಸ್ಟು. ಫ್ರೈ ಆದಮೇಲೆ ಮಖಾನ ಹಾಕ್ಕೊಳ್ಳಿ. ಇದು ನಾನು 4 ಜನ ಕ್ವಾಂಟಿಟಿಗೆ ಮಾಡ್ತಿದ್ದೀನಿ. ನೀವೇನಾದರೂ ಒಬ್ರಿಗೆ ಅಂತ ಅಂದರೆ 1 ಬನಾನಾ ಸಾಕು. ಒಂದು 6 ಗೋಡಂಬಿ, 6 ಬಾದಾಮಿ ತೊಗೊಳ್ಳಿ, 10 ಮಖಾನ ತೊಗೊಳ್ಳಿ, 2 ಖರ್ಜೂರ ತೊಗೊಳ್ಳಿ. ಒಬ್ಬರು ಕ್ವಾಂಟಿಟಿ ಇಷ್ಟು ಸಾಕಾಗುತ್ತೆ. ಮತ್ತು ಹೊಟ್ಟೆ ತುಂಬ್ದಂಗೂ ಇರುತ್ತೆ. ನೀವು ಬ್ರೇಕ್ಫಾಸ್ಟ್ಗೆ ಇದನ್ನೇ ತೊಗೋಬೋದು. ಇದು ಹೆಚ್ಚು ಪ್ರೋಟೀನ್ ಇರುತ್ತೆ. ಯಾಕಂದರೆ ಡ್ರೈ ಫ್ರೂಟ್ಸ್ ಹಾಕಿ ಮತ್ತು ಬನಾನಾ ಹಾಕಿ ಹಾಲು ಹಾಕಿ ಮಾಡಿರ್ತೀವಲ್ವ, ಅದರಿಂದ. ಇವಾಗ ಖರ್ಜೂರನ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಧೂಳು, ಮಣ್ಣು ಈ ಥರ ಎಲ್ಲ ಇರುತ್ತೆ. ಪ್ಯಾಕಲ್ಲಿ ಓಪನ್ ಮಾಡಿದಾಗ ನನಗೆ ಗೊತ್ತಿರಲಿಲ್ಲ ಮೊದಲು ಇದನ್ನು ವಾಶ್ ಮಾಡಬೇಕು ಅಂತ. ಅದ್ರ ಮೇಲೆ ಬರೆದಿತ್ತು, ಅದು ನೋಡಿದೆ. ಬಟ್ ಅದರಲ್ಲಿ ಡಸ್ಟೂ ತುಂಬಾ ಇರುತ್ತೆ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಜಾರ್ಗೆ ಹಾಕ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ನ ಜಾರ್ಗೆಲ್ಲ ಹಾಕ್ಕೊಂಡು ಇದನ್ನು ಬೀಜ ಎಲ್ಲ ತೊಗೋಬೇಕು. ಒಂದೊಂದೇ ಬಿಡಿಸಿ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಡ್ರೈ ಫ್ರೂಟ್ಸು 4 ಜನ ಕ್ವಾಂಟಿಟಿಗೆ ಇಷ್ಟು. ಕಡಿಮೆ ಆದರೆ ಸ್ವಲ್ಪ ಕಡಿಮೆ ಹಾಕ್ಕೋಬೇಕಷ್ಟೇ. ಮೊದಲು ಫಸ್ಟ್ ಈ ಥರ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳೋಣ. ಸಣ್ಣದಾಗಿ ಪುಡಿ ಆಗಬೇಕು, ಆ ಥರ ಗ್ರೈಂಡ್ ಮಾಡ್ಕೊಳ್ಳೋಣ. ನಾವು ಬನಾನಾ ಎಲ್ಲ ಜೊತೆಲೇ ಹಾಕ್ಕೊಂಡ್ರೆ ಅಷ್ಟು ನೀಟಾಗಿ ಗ್ರೈಂಡ್ ಆಗೋಲ್ಲ. ಅದರಿಂದ ಫಸ್ಟ್ ರುಬ್ಕೊಳ್ಳೋಣ. ಇವಾಗ ಬನಾನಾ ಹಾಕ್ಕೊಳ್ಳೋಣ. ನಾನು 4 ಜನಕ್ಕಲ್ವ 4 ಬನಾನಾ ತೊಗೊಂಡಿದ್ದೀನಿ, ದೊಡ್ಡದು. ನೀವು ಕಡಿಮೆ ಕ್ವಾಂಟಿಟಿಲಿ ಮಾಡೋದಿದ್ರೆ ಒಬ್ಬೊಬ್ರಿಗೆ ಒಂದೊಂದು ಅನ್ನೋ ರೀತಿಲಿ ತೊಗೊಳ್ಳಿ. ಈ ಥರ ಪೇಸ್ಟ್ ಆಗುತ್ತೆ. ನೀಟಾಗಿ ಪೇಸ್ಟ್ ಆಗಿದೆ ನೋಡಿ, ಈ ಥರ ಪೇಸ್ಟ್ ಆಗಬೇಕು. ಇದಾದಮೇಲೆ ಹಾಲು ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿಯಾಗಿರೋದನ್ನ ತಣ್ಣಗೆ ಮಾಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಕೋಲ್ಡ್ ಇಷ್ಟ ಆದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು 1-2 ಅವರ್ಸು ಆಮೇಲೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ಮತ್ತೆ ಗ್ರೈಂಡ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಆಗಲಿ ಅಂದ್ಬಿಟ್ಟು. ಒಂದು ಸಲ ಮಿಕ್ಸಿಲಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಆಗಿದೆ. ಇವಾಗ ಇದಕ್ಕೆ ನಾವು ಮತ್ತೆ ಹಾಲು ಮಿಕ್ಸ್ ಮಾಡ್ಕೋಬೇಕು. ಇದು ಫುಲ್ಲು ಇದರಲ್ಲೇ ರುಬ್ಬೋಕ್ಕಾಗಲ್ಲ, ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ. ಇವಾಗ ತಣ್ಣಗಾಗಿರೋ ಹಾಲನ್ನ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮಾಡ್ಕೊಂಡು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ 4 ಜನಕ್ಕೆ ಮಿಕ್ಸಿಲೇ ಫುಲ್ ಗ್ರೈಂಡ್ ಮಾಡೋಕ್ಕೆ ಆಗಲ್ಲ ಹಾಲು ಹಾಕ್ಬಿಟ್ಟು. ಅದಕ್ಕೆ ಇದಕ್ಕೆ ಹಾಕ್ಕೊಂಡು ಒಂದು ಸ್ಪೂನ್ ತೊಗೊಂಡು ಅಥವಾ ಒಂದು ದೊಡ್ಡದು ಚಮಚ ಏನಾದರೂ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ದೊಡ್ಡ ಪಾತ್ರೆಗೆ ಹಾಕಿದ್ಮೇಲೆ 4 ಜನಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಒಂದು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆಗಬೇಕು. ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಅಥವಾ ತೆಳು ಬೇಕು ಅದು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರೆಡಿ ಆಯಿತು ಬನಾನಾ ಸ್ಮೂದಿ. ಬೇಗ ಈಸಿಯಾಗಿ ಒಂದು 5ರಿಂದ 10 ನಿಮಿಷದೊಳಗಡೆ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಗಿದೆ ಅಂತ ಹೇಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.